ಸರ್, ರಾಜ್ಯಪಾಲರಿಗೆ ಪ್ರಿಯಾಂಕಾ ಖರ್ಗೆ ಅಂದರೆ ಖರ್ಗೆ ಕುಟುಂಬದ ವಿರುದ್ಧ ದೂರು ದಾಖಲಾಗಿದೆ. KDB ಅಕ್ರಮವಾಗಿ ಭೂಮಿ ಪಡೆದಿದ್ದಾರೆ ಅಂತ ಒಬ್ಬರಾದ್ಮೇಲೆ ಒಬ್ಬರು ಸಚಿವರ ಮೇಲೆ ದೂರು ದಾಖಲಾಗ್ತಾ ಇದೆ. ರಾಜ್ಯಪಾಲ ಅದನ್ನು ಎಕ್ಸಾಮಿನ್ ಮಾಡಲಿ, ರಾಜ್ಯಪಾಲರು ಪರಿಶೀಲನೆ ಮಾಡಲಿ. ಅವರು ಕಾನೂನಿಗೆ ಬಾಹಿರವಾಗಿ ಕೆಲಸ ನಡೆದಿದೆ, ಆ ರೀತಿ ಆಗಿದೆ ಅಂತಂದರೆ ಅದು ಏನು ಕ್ರಮ ತಗೋಬೇಕೋ ತಗೊಳ್ಳಿ. ಅವರು ಈಸ್ ಫ್ರೀ ಟು ಡೂ ಇಟ್. ಈಗ ಅಲ್ಲ, ಪ್ರಭಾವ ಏನು ಬೆಳೆಸಿ ಅವರು ಅಪ್ಲಿಕೇಶನ್ ಹಾಕಿ ನಾನು ಇಂಥ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಯಾರು ಬೇಕಾದ ನೀವು ಕೂಡ ಒಂದು ಕಂಪನಿ ಮಾಡಿ, ನೀವು ಕೂಡ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡಿ, ನಿಮ್ಮ ಹತ್ರನೂ ಹಣ ನನ್ನ ಹತ್ರ ಹಣ ಇದೆ, ನಾನು ಬ್ಯಾಂಕಲ್ಲಿ ಲೋನ್ ತಗೊತೀನಿ, ನನ್ನ ಹತ್ರ ಒಂದು 20% ಹಣ ಇದೆ, ಅಥವಾ ಏನೋ ಅವ್ರ ಕಂಡೀಷನ್ಸ್ ಏನಿದೆಯಲ್ಲ ಆ ರೀತಿ ಹಾಕಿದರೆ ನಿಮಗೂ ಕೊಡ್ತಾರೆ. ಕಡಿಮೆ ಬೆಲೆ ಕೊಡೋಕ್ಕೆ ಅಲ್ಲಿ ಏನು ಬೆಲೆ, ಅಲ್ಲಿ ಬೆಲೆ ಏನು ನಿಗದಿ ಆಗಿರುತ್ತೆ ಆ ಬೆಲೆಗೆ ಕೊಡಬೇಕು, ಕಡಿಮೆ ಮಾಡೋಕ್ಕಾಗೋದಿಲ್ಲ. ಆರೋಪಗಳು ಬರ್ತಾ ಇರುತ್ತೆ ಅಂದರೆ ಯಾವ ಸರ್ಕಾರದಲ್ಲಿ ಆರೋಪ ಇಲ್ಲ ಹೇಳಿಯಪ್ಪ. ಈಗ ಯಾವುದೇ ರಾಜ್ಯದಲ್ಲಿ ಇರ್ತಕ್ಕಂಥ BJP ಅವ್ರ ರಾಜ್ಯದಲ್ಲಿ ಇರ್ತಕ್ಕಂಥ ಆಡಳಿತದಲ್ಲಿ ಕೂಡ ಭ್ರಷ್ಟಾಚಾರದ ಆರೋಪಗಳಿಲ್ವಾ? ಕೇಂದ್ರ ಸರ್ಕಾರದ ಮೇಲೆ ಆಡಳಿತದ ಅವ್ರ ಮೇಲೆ ಇಲ್ವಾ? ಆರೋಪಗಳು ಬರ್ತಾ ಇರ್ತವೆ. ಆದರೆ ಆರೋಪ ನಿರಾಧಾರ ಆಗಿರ್ತಕ್ಕಂಥ ಆರೋಪಗಳು ಬಂದಾಗ ಅದನ್ನು ನಾವು ಪ್ರೂವ್ ಮಾಡಲೇಬೇಕಲ್ಲ. ನಿರಾಧಾರ ಇದು ಅಂತೇಳಿ ನಾವು ಪ್ರೂವ್ ಮಾಡಬೇಕು, ಅದನ್ನು ಮಾಡ್ತೀವಿ. ಆ ಪ್ರಾಸೆಸ್ನಲ್ಲಿದ್ದೀವಿ ನಾವು. ಈಗ ಜಾಗಕ್ಕೆ 6 ಜನ ಅರ್ಜಿ ಹಾಕಿದ್ರು. ಈಗ ಖರ್ಗೆ ಅವರೇ ಟ್ರಸ್ಟಿ ಆಗಿರುವಾಗ ಬೇರೆಯವ್ರಿಗೆ ಹೆಂಗೆ ಕೊಡ್ತಾರೆ? ಇನ್ಫ್ಲೂಯೆನ್ಸ್ ಇರುತ್ತೆ ಅನ್ನೋದು ಈಗ ಅಲ್ಲ, ಅದನ್ನು ಪರಿಶೀಲನೆ ಮಾಡಲಿ. ಇಫ್ ದೆರ್ ಈಸ್ ಎನಿ ಇನ್ಫ್ಲೂಯೆನ್ಸ್ ಅದನ್ನು ಅವರು ಪರಿಶೀಲನೆ ಮಾಡಿ. ಯಾವ ರೀತಿ ಕಾನೂನು ವಯೋಲೇಟ್ ಮಾಡಿದ್ದಾರೆ ಅನ್ನೋದನ್ನು ಅವರು ನಿರ್ಧಾರ ಮಾಡಲಿ ರಾಜ್ಯಪಾಲರು. 11 ಬಿಲ್ಗಳ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ ಹೋಗ್ತಾ ಇದೆ, ವಾಪಸ್ ಎಲ್ಲ ನೋಡೋಣ. ಅದು ಲೀಗಲ್ ಟೀಮು ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಮತ್ತು ಅವ್ರು ಏನು ಕ್ಲಾರಿಫಿಕೇಷನ್ಸ್ ಕೇಳಿದ್ದಾರೆ ಆ ಕ್ಲಾರಿಫಿಕೇಷನ್ನ ಫಸ್ಟು ಕ್ಲಾರಿಫೈ ಮಾಡಿ ವಾಪಸ್ ಕಳಿಸ್ಕೊಟ್ಟು ನೋಡ್ತೇವೆ. ಅದು ಅವ್ರಿಗೆ ಸಮಾಧಾನ ಆಗಲಿಲ್ಲ ಮತ್ತೆ ಅಂತ ಹೇಳಿದರೆ ಅದನ್ನು ಕೂಡ ರಾಷ್ಟ್ರಪತಿಗಳ ಹತ್ರನೇ ಹೋಗ್ಬೇಕಾಗುತ್ತೆ. ಕೇಸಲ್ಲಿ ಇಡಿ ಮತ್ತೆ ರೇಡ್ ಮಾಡಿದ್ದಾರೆ ಬಳ್ಳಾರಿ, ರಾಯಚೂರಲ್ಲಿ. ಯಾವುದು? ಒಂದು ಕಡೆ ಚಾರ್ಜ್ ಶೀಟ್ ಫೈಲ್ ಆಗಿದೆ, ಆದರೂ ಇಡಿ ಅಲ್ಲಲ್ಲ, ಈಗ ಏನಾಗಿದೆ, ಚಾರ್ಜ್ ಶೀಟು ಒಂದು ರೀತಿಯಲ್ಲಿ ಪ್ರಿಲಿಮಿನರಿಯಾಗಿ ಮಾಡ್ತೇವೆ. 90 ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು ಅಂತ ಕಾನೂನೇನಿದೆ ಅದನ್ನು ನೋಡಿಕೊಂಡು ಏನೆಲ್ಲ ಎವಿಡೆನ್ಸು ಅಷ್ಟವರೆಗೆ ನಾವು ಕಲೆಕ್ಟ್ ಮಾಡಿರ್ತೀವಿ ಆ ಆಧಾರದ ಮೇಲೆ ಚಾರ್ಜ್ ಶೀಟ್ ಹಾಕ್ತೀವಿ. ಆನಂತರ ಮುಂದೆ ತನಿಖೆ ಮುಂದುವರೆದಾಗ ಬೇರೆ ಬೇರೆ ಸಿಗುತ್ತೆ, ಮಾಹಿತಿಗಳು ಸಿಗುತ್ತೆ, ಎವಿಡೆನ್ಸ್ಗಳು ಸಿಗುತ್ತೆ. ಅದನ್ನು ಅಡಿಷನಲ್ ಚಾರ್ಜ್ ಶೀಟ್ ಆಗಿ ಹಾಕ್ತಾರೆ. ನಾಳೆ 29 CM ಅವ್ರ ವಿಚಾರಣೆ ಹೈಕೋರ್ಟಲ್ಲಿ ಮತ್ತೆ ಅಲ್ಲ, ನಮಗೆ ನಿರೀಕ್ಷೆ ಇರೋದು ಕೋರ್ಟ್ನವರು ಯಾವುದೇ ರೀತಿಯಲ್ಲಿ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಅನ್ನೋದನ್ನು ಅಂದ್ಕೊಂಡಿದ್ದೇವೆ. ಯಾಕೆಂದರೆ ಅಲ್ಲಿ ಮೆಟೀರಿಯಲ್ ಬೇಕಲ್ಲ. ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ದು ಯಾವುದಾದ್ರೂ ಮೆಟೀರಿಯಲ್ ಇದ್ದರೆ ಅದನ್ನು ಕಾಗ್ನಿಸೆನ್ಸಿಗೆ ತೊಗೊಳ್ಬೋದು. ಅವರು ಯಾವುದು ಮೆಟೀರಿಯಲ್ ಇಲ್ಲ, ಅವರ ಸಿಗ್ನೇಚರ್ ಇಲ್ಲ, ಅವರ ಆದೇಶ ಇಲ್ಲ, ಅಥವಾ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ, ಅವರ ಹೆಸರಿಲ್ಲ, ಅವರ ರಿಜಿಸ್ಟ್ರೇಷನ್ನಲ್ಲಿ ಕೂಡ ಅವರ ಹೆಸರಿಲ್ಲ. ಆ ರೀತಿ ಇರುವಾಗ ನ್ಯಾಯಾಲಯ ಅದನ್ನೆಲ್ಲ ಗಮನಿಸುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೇನೆ. ತೀರ್ಮಾನ ಬಂದರೂ ಕೂಡ ಹೈಕಮಾಂಡ್ CM ಜೊತೆಗೆ ಇರುತ್ತೆ ಖಂಡಿತವಾಗಿ. ಮೊನ್ನೆಲ್ಲ ಹೇಳಿ ಓಪನ್ ಆಗಿ ಹೇಳಿದ್ರಲ್ಲ, ನಾವು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳಿ ಹೈಕಮಾಂಡ್ನವರು ಹೇಳಿದ್ದಾರೆ. ನಾವು ಎಲ್ಲ ಇದ್ವಿ ಜೊತೆಯಲ್ಲಿ. 29 ನಂತರದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗಿದೆ. ಇಲ್ಲ, ಅದು ಏನು ಬಂದ ಮೇಲೆ ತಾನೇ ಬೆಳವಣಿಗೆ ಹಿಂಗೆ ಆಗುತ್ತೆ ಅಂತ ಊಹೆ ಮಾಡೋಕ್ಕಾಗಲ್ಲ. ಬಂದ ಮೇಲೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಖರ್ಗೆ ಅವ್ರ ಜೊತೆ ಹೆಚ್ಚು ಮಾತುಕತೆ ನಡೆಸಿದ ನಂತರ ನೀವು CM ಆಗ್ತೀರಿ ಅಂತ ಹೇಳಿ ಚರ್ಚೆಗಳು ಶುರುವಾಗಿದೆ ಸರ್. ಆ ಪ್ರಶ್ನೆ ಬರೋದೇ ಇಲ್ಲ. ಬಂದಿಲ್ಲ. ಸೀನಿಯಾರಿಟಿ ಇರ್ಬೋದು, ಆ ಪ್ರಶ್ನೆ ಬರೋದೇ ಇಲ್ಲ. ಅದಕ್ಕೆ ನಾನು ಯಾವುದು ಉತ್ತರನೂ ಕೊಡಲ್ಲ. ಅಲ್ಲಲ್ಲ, ಮಾತಾಡಿದ್ರು. ರಾಹುಲ್ ಗಾಂಧಿ ನನ್ನ ಜೊತೆ ಪ್ರತ್ಯೇಕವಾಗಿ ಮಾತಾಡಿದರು, ಅದು ನಿಜ, ನೀವೆಲ್ಲ ನೋಡಿದ್ರಿ. ಆದರೆ ಇದನ್ನು ಏನು ಮಾತಾಡಿದ್ರು ಅನ್ನೋದನ್ನು ನೀವು ಏನೇನೋ ಹೇಳ್ಬಿಟ್ರೆ ಹಂಗಾಗಿ. ಇಲ್ಲ ಇಲ್ಲ ಇಲ್ಲ, ಆ ಥರ ಇಲ್ಲ. ನಾನು ಒಬ್ಬ ಕಾಂಗ್ರೆಸ್ಸಿನ ಡಿಸಿಪ್ಲಿನ್ಡ್ ಸೋಲ್ಜರ್ ಇದ್ದಾಗೆ. ನಾನು
ಪಕ್ಷದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ನನಗೆ ಕೊಟ್ಟಂಥ ಸಂದರ್ಭದಲ್ಲಿ ಭಾಳ ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಅವರು ಏನು ಹೇಳಬೇಕು ನನಗೆ ಪಕ್ಷದ ವಿಚಾರದಲ್ಲಿ ನನಗೆ ಮಾತನಾಡಿದ್ದಾರೆ. ಅದು ಬಿಟ್ಟು ಬೇರೆ ಏನೂ ನಾವು ಯಾವುದನ್ನು ಮಾತಾಡಿಲ್ಲ. ರೋಣ ಶಾಸಕರು ಆಗಲ ಪ್ರಧಾನಿ ಬಂದ ಪರಿಸ್ಥಿತಿ ನಮ್ಮ ದೇಶದ ಪ್ರಧಾನಿಗೂ ಬರುತ್ತೆ, ಸಿದ್ದರಾಮಯ್ಯ ಕೆಳಗಿಳಿಸಿದೆ ಅಂತೇಳಿ ಸ್ಟೇಟ್ಮೆಂಟ್ ಕೂಡ ತಾವು ವಿರೋಧಿಸಿ. ಹೌದು, ನಾನು ಗಮನಿಸಿಲ್ಲ. ನಾನು ಅದೇನಂತ ನೋಡ್ತೀನಿ. ಯಾಕೆಂದರೆ ನಾನು ಐವಾನ್ರಿಗೂ ಕೂಡ ಹೇಳಿದೆ, ಈ ರೀತಿ ಎಲ್ಲ ಪರ್ಸನಲಾಗೂ ಹೇಳಿದ್ದೇನೆ ಮತ್ತು ಮಾಧ್ಯಮದಲ್ಲೂ ಕೂಡ ನಾನು ಶೇರ್ ಮಾಡಿದ್ದೆ ನನ್ನ ವ್ಯೂಸ್ ಏನು ಅಂತೇಳಿ. ಇವರು ಪಾಟೀಲ್ರು ಏನು ಹೇಳಿದ್ದಾರೆ ನೋಡ್ತೀನಿ, ಗಮನಿಸ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.